ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ಇಂದಿನ ಯುವ ಜನರೇ ಭವ್ಯ ಭಾರತದ ಭವಿಷ್ಯ. ಹೌದು, ಮತದಾನ ದೇಶದ ಸಂವಿಧಾನ ನಮಗೆ ನೀಡಿರುವಂತಹ ಮಹತ್ವದ ನಾಗರಿಕ ಸ್ವಾತಂತ್ರ್ಯ ಮತ್ತು ಹಕ್ಕು. ಯಾವುದೇ ಆಸೆ ಆಮಿಷಕ್ಕೆ ಬಲಿಯಾಗಬೇಡಿ, ನಿರಾಸಕ್ತಿ ತೋರಿಸಬೇಡಿ. ನಿಮ್ಮ ಕ್ಷೇತ್ರದ ಮಾಹಿತಿಯನ್ನ ಪಡೆದು ಯೋಗ್ಯ ಜನಪ್ರತಿನಿಧಿಗೆ ತಪ್ಪದೆ ಮತ ಚಲಾಯಿಸಿ. ಯಾವುದೇ ಊರಿಗೆ ಹೋಗೋ ಕೆಲಸ ಅದು ಇದು ಅಂತ ಮಾಡದೆ ನಿಮ್ಮ ಕರ್ತವ್ಯವನ್ನ ನಿಭಾಯಿಸಿ ಭವ್ಯ ಭಾರತದ ಉತ್ತಮ ನಾಗರಿಕರಾಗಿ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಕೂಡ. ಈ ದಿವಸದ ವಿಷಯ ಅತ್ಯಂತ ಆಸಕ್ತಿದಾಯಕವಾದಂಥ ವಿಷಯ. ಹೌದು ಸ್ನೇಹಿತರೆ, ಭಾರತ ಚುನಾವಣಾ ಆಯೋಗ ಮತದಾನ ಪ್ರಕ್ರಿಯೆಯನ್ನ ಸರಳ, ಸುಲಭ ಮತ್ತು ಅನುಕೂಲಕರವಾಗಿಸಲು ನಿರಂತರವಾದ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದು ಮತದಾರರಿಗೆ ಸುಗಮ ಮತ್ತು ಸುರಕ್ಷಿತ ಮತದಾನದ ಅನುಭವವನ್ನು ನೀಡುತ್ತೆ. ಹೌದು, ತಾವು ಸರಿಯಾಗಿ ಹೇಳಿದ್ರಿ. ಇದನ್ನೇ ಸುಲಭ ಮತದಾನ ಅಂದರೆ ಈಸ್ ಆಫ್ ವೋಟಿಂಗ್ ಅಂತ ಕರೆಯೋದು. ಮತದಾನವನ್ನ ನಿಮಗೆ ಸುಲಭವಾಗಿ, ಆರಾಮದಾಯಕವಾಗಿ ಮತ್ತು ಆಹ್ಲಾದಕರವಾದ ಅನುಭವವನ್ನಾಗಿಸಲು ಈಗ ಮತಗಟ್ಟೆಗಳಲ್ಲಿ 10 ಹಲವು ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಸ್ನೇಹಿತರೆ, ಇತ್ತೀಚೆಗೆ ನಡೆದ ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರಿಗೆ ನೀಡಲಾದ ಸೌಲಭ್ಯಗಳಿಗೆ ಏನೆಲ್ಲ ವ್ಯವಸ್ಥೆ ಮಾಡಲಾಗಿತ್ತು ಅನ್ನೋದರ ಕುರಿತು ಛತ್ತೀಸ್ಗಢದ ಮುಖ್ಯ ಚುನಾವಣಾಧಿಕಾರಿ ರೀನಾ ಬಾಬಾ ಸಾಹೇಬ್ ಕಂಗಾಳೆ ಹೀಗೆ ಹೇಳ್ತಾರೆ. ಈಸ್ ಆಫ್ ವೋಟಿಂಗ್ ಹಮೇಶಾ ಆಯೋಗ की प्राथमिकता रहती है कि ನಿರ್ಭೀತಿಯುತ, ಮುಕ್ತ ಮತ್ತು ನ್ಯಾಯಸಮ್ಮತ ಮತದಾನ ಮಾಡುವುದು ಮಾತ್ರವಲ್ಲದೆ ಸುಲಭ ಮತದಾನವಾಗಬೇಕು ಎಂಬುದು ಆಯೋಗದ ಆದ್ಯತೆಯಾಗಿದೆ. ಇದಕ್ಕಾಗಿ ವಿಶೇಷವಾಗಿ ಮಹಿಳಾ ಮತದಾರರಿಗೆ ಮಹಿಳಾ ಮತದಾರರ ಕೇಂದ್ರಗಳನ್ನ ಆಯೋಗ ಸ್ಥಾಪಿಸಿದೆ. ಅಲ್ಲಿ ನಮ್ಮ ಮತಗಟ್ಟೆ ಸಿಬ್ಬಂದಿ ಸಂಪೂರ್ಣವಾಗಿ ಮಹಿಳೆಯರೇ ಆಗಿದ್ದು, ಇದರಿಂದ ಹೆಚ್ಚು ಹೆಚ್ಚು ಮಹಿಳೆಯರು ಬಂದು ಮತದಾನ ಮಾಡಲು ಪ್ರೇರೇಪಿಸುವುದು ಆಯೋಗದ ಉದ್ದೇಶವಾಗಿದೆ. ಇದಲ್ಲದೆ ರಾಜ್ಯದಲ್ಲಿ ಮಾದರಿ ಮತಗಟ್ಟೆ ಕೇಂದ್ರಗಳು, ದಿವ್ಯಾಂಗ ಮತದಾರರ ಕೇಂದ್ರಗಳು, ಯುವ ಮತದಾರರ ಕೇಂದ್ರಗಳು ಸ್ಥಾಪನೆಗೊಂಡಿವೆ. ಮತದಾನ ಕೇಂದ್ರಗಳಲ್ಲಿ ದಿವ್ಯಾಂಗ ಮತದಾರರು, 80 ವರ್ಷ ಮೇಲ್ಪಟ್ಟವರು, ಅತಿ ಹಿರಿಯ ಮತದಾರರ ಸರತಿಯ ಸಾಲು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಲಿದೆ. ಈ ಪ್ರಯತ್ನವು ಮತದಾನವನ್ನ ಹೆಚ್ಚಿಸುವ, ಸಾಧ್ಯವಾದಷ್ಟು ಸುಲಭ ಮತ್ತು ಸರಳವಾಗಿಸುವ ಉದ್ದೇಶವಾಗಿದೆ. वो टोटली सेपरेट था, तो अधिक से अधिक मतदान जो है वो सुगम हो और सरल हो. ನಾ ಭಾರತ ನನ್ನಲ್ಲಿದೆ, ಭಾರತ ನಾನು ಶಕ್ತಿ, ನನ್ನಲ್ಲಡಗಿದೆ ಶಕ್ತಿ. ವೋಟ್ಗಿಂತ ಮುಖ್ಯವಾದುದು ಏನೂ ಇಲ್ಲ. ನಾವು ಖಂಡಿತವಾಗಿ ವೋಟ್ ಮಾಡ್ತೀವಿ. ಹೌದು, ನಿಜ. ಇಷ್ಟೆಲ್ಲ ಸೌಲಭ್ಯಗಳನ್ನು ಮತದಾರರಿಗೆ ನೀಡಿರುವಾಗ ಮತದಾನದ ಸೌಖ್ಯದ ಬಗ್ಗೆ ಏನೆಲ್ಲ ಹೇಳೋದಕ್ಕೆ ಸಾಧ್ಯ? ಅಲ್ಲಿ ಒಂದು ಕುಟುಂಬ ತಮ್ಮ ಪ್ರದೇಶದ ಚುನಾವಣೆಯ ಬಗ್ಗೆ ಏನನ್ನೋ ಚರ್ಚಿಸ್ತಾ ಇರೋ ಹಾಗಿದೆ. ಅವರ ಬಳಿಗೆ ಹೋಗಿ ಮತದಾನದ ಬಗ್ಗೆ ಅವರು ಏನೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳ್ಕೊಳ್ಳೋಣ. ಸರಿ, ನಡೀರಿ ಹೋಗೋಣ. ಅಪ್ಪ, ಇವತ್ತು ಮತದಾನದ ದಿನ. ಮೊದಲು ಮತದಾನ ಮಾಡಿ ಆಮೇಲೆ ಟಿಫಿನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಎಲ್ಲ ಮರ್ತ್ ಬಿಟ್ರಾ? ಹೌದಮ್ಮ, ಹೇಳ್ತಾ ಇದ್ದೆ. ಆದರೆ ಈಗ ಮತಗಟ್ಟೆನಲ್ಲಿ ನನಗೆ ಹೆಚ್ಚೊತ್ತು ನಿಂತ್ಕೊಳ್ಳೋಕೆ ಆಗೋದಿಲ್ಲ, ಅದಕ್ಕೆ ತಿಂಡಿ ತಿನ್ಬಿಡ್ತಾ ಇದ್ದೀನಿ. ಹಾಗಾದ್ರೆ ಈಗ ನೀವೇನ್ ಮಾಡ್ತೀರಾ? ಇನ್ನೇನ್ ಮಾಡ್ತಾರೆ, ಹೋಗಿ ಮತ ಹಾಕ್ಬಿಟ್ಟು ಬರ್ತಾರ ಅಷ್ಟೇ. ನೀವ್ ಮತ ಹಾಕ್ ಬಂದ್ರಮ್ಮ? ಮತ್ತಿನ್ನೇನು, ಇವ್ರಿಗಾಗಿ ಕಾಯ್ತಾ ಕೂತ್ಕೊಳಕ್ಕಾಗತ್ತಾ? ಈ ಪ್ರದೇಶದ ಮತಗಟ್ಟೆನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರೆ ಗೊತ್ತಾ? ಅಲ್ಲಿ ಪ್ರತಿಯೊಂದು ಕೆಲಸನೂ ಮಹಿಳೆಯರೇ ನಿರ್ವಹಿಸ್ತಿದ್ದಾರೆ. ಹೌದಾ? ಅದಷ್ಟೇ ಅಲ್ಲ, ಅಧಿಕಾರಿಗಳಿಂದ ಹಿಡಿದು ಸ್ವಯಂ ಸೇವಕರವರೆಗೆ ಎಲ್ಲರೂ ಮಹಿಳೆಯರೇ ಗೊತ್ತಾ? ನನಗಂತೂ ತುಂಬಾ ಹೆಮ್ಮೆ ಅನ್ನಿಸ್ತಪ್ಪ. ಈ ಮತಗಟ್ಟೆನ ಮಹಿಳೆಯರೇ ನಿರ್ವಹಿಸಿ ಮಾಡ್ತಾ ಇದಾರೆ ಅಂತ ನನ್ಗೆ ಹೇಳಿದ್ಮೇಲೆ ಎಷ್ಟು ಆಶ್ಚರ್ಯ ಆಯ್ತು. ಹೋಗ್ರಿ, ನಿಮ್ಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ನೀನೇನು
ಈ ಕ್ಯೂನಲ್ಲಿ ನಿಂತ್ಕೊಂಡು ಏನ್ ಪ್ರಯೋಜನ ಆಯ್ತು? ಸುಸ್ತಾಗಿ ವಾಪಸ್ ಬಂದಿರ್ತೀಯ ಅಷ್ಟೇ ಅಲ್ವಾ? ಇಲ್ಲ ಅಪ್ಪ, ಗಂಡಸರು ಮತ್ತೆ ಹೆಂಗಸರಿಗೆ ಪ್ರತ್ಯೇಕ ಸಾಲುಗಳಿದೆ. ಅಂಗವಿಕಲರು ಮತ್ತೆ ಹಿರಿಯ ನಾಗರಿಕರಿಗೆ 3ನೇ ಸಾಲು ಕೂಡ ಇದೆ, ಗೊತ್ತಾ? ರೀ, ಮತಗಟ್ಟೆಯಲ್ಲಿ ಕುಳಿತುಕೊಳ್ಳಕ್ಕೆ ಆಸನ ವ್ಯವಸ್ಥೆ ಮಾಡಿದ್ದಾರೆ. ನೀವು ಅಲ್ಲಿ ಕುತ್ಕೋಬಹುದು, ವಿಶ್ರಾಂತಿ ಪಡಿಬಹುದು, ಹಾಗೆ ಕ್ಯೂ ಅಲ್ಲಿ ಕಾಯ್ತಾನು ಇರ್ಬೋದಪ್ಪ. ಅಲ್ಲಿನ ಶೌಚಗೃಹಗಳು ಇದೆಯಲ್ಲ, ಎಷ್ಟು ಅಚ್ಚುಕಟ್ಟಾಗಿದೆ ಗೊತ್ತಾ? ನೀವಂತೂ ಆರಾಮಾಗಿ ಹೋಗಿ ಬನ್ರಿ. ಓ ನಿಜಾನಾ? ಅಷ್ಟೇ ಅಲ್ಲ, ಮತದಾರರಿಗೆ ಎಲ್ಲಾ ಸೌಲಭ್ಯಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಮಗ್ ಗೊತ್ತಾ, ಸುಬ್ಬಣ್ಣ ಇದಾರಲ್ಲ, ಅವ್ರ ಮಗನು ಬಂದಿದ್ರು ಮತ ಹಾಕೋಕೆ. ಅವನಿಗೆ ಏನೋ ತೊಂದರೆ ಇರ್ಬೇಕಲ್ವಾ? ಅಂಗವಿಕಲ ಇರ್ಬೇಕಲ್ವಾ? ಕಷ್ಟ ಆಗಿರ್ಬೇಕೇನೋ ಅಲ್ವಾ ಪಾಪ ಅವನ್ಗೆ? ಏನ್ ಕಷ್ಟ ಇಲ್ಲ ರೀ. ನಾನು ವೋಟ್ ಮಾಡಿ ಬರ್ತಾ ಇರುವಾಗ ನನ್ ಎದುರಿಗೆ ಕಾರಿಂದ ಇಳ್ದಾರಿ. ಅಯ್ಯೋ, ನೀವು ಹೊಸ ಕಾರ್ ತಗೊಂಡಿದ್ರಿ, ನನಗ್ ಗೊತ್ತೇ ಇರ್ಲಿಲ್ಲ ಅಂದೆ. ಅದಕ್ಕವರು, ಇಲ್ಲ ಆಂಟಿ, ಇದು ಚುನಾವಣಾ ಆಯೋಗದ ವಾಹನ ಅಂದ್ರು. ಮತ್ತು ಇದು ಸಕ್ಷಮ್ ಆಪ್ ನ ವಿಸ್ಮಯ ಅಂತಂದ್ರು. ಆ ಆಪ್ ನಲ್ಲಿ ಅವ್ರು ನೋಂದಾಯಿಸ್ಕೊಂಡಿದ್ದಕ್ಕೆ ಅವ್ರಿಗೆ ಮತದಾನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರು. ಅಷ್ಟರಲ್ಲಿ ಒಬ್ಬ ಸ್ವಯಂ ಸೇವಕರು ಬಂದ್ರು ರೀ. ಅವರನ್ನ ಗಾಲಿ ಕುರ್ಚಿ ಮೇಲೆ ಕರ್ಕೊಂಡು ರ್ಯಾಂಪ್ ಮೂಲಕ ಒಳಗ್ ಕರ್ಕೊಂಡು ಹೋದ್ರು. ಕೆಲವೇ ನಿಮಿಷದಲ್ಲಿ ಮತ ಚಲಾಯಿಸ್ಬಿಟ್ಟು ಹೊರ ಬಂದ್ರು. ಎಷ್ಟು ಬೇಗ ಆಗಿದೆ ಅವ್ರಿಗೆ. ನೋಡಿ, ನೀವ್ ಇಲ್ಲೇ ಇದೀರಾ ಇನ್ನ. ಅಕ್ಕ ಹೋಗ್ತೀನಿ. ಅಕ್ಕ, ನೋಡು ಇವತ್ತು ಮತದಾನ ದಿನ, ರಜೆ ಬೇಕಿತ್ತು. ಸರಿ, ಇವಳ್ದೊಂದು ಹೊಸ ರಾಗ. ನಂಗಿವತ್ತು ರಜಾ ಇದೆ ಅಂತ ನಾನ್ ಅನ್ಕೊಂಡಿದ್ದೆ. ಸರಿ, ಇದು ರಾಷ್ಟ್ರೀಯ ಹಬ್ಬ ಅಲ್ವಾ, ಎಲ್ರೂ ಆಚರಿಸೋಣ ಅಲ್ವಾ? ಮಗು ಹೇಳ್ತಾ ಇದೆ, ಬೇಗ ಬಾ. ಯಾರದು ಮಕ್ಳೊಂದಿಗೆ ಹೊರಗೆ ನಿಂತಿದ್ದಾರಲ್ಲ? ಓ ಅಮ್ಮವ್ರೆ, ಅದು ನನ್ ಸೋಸಿ. ಓಹೋ, ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಹೋಗ್ಬೇಕಾಗಿತ್ತು. ಅಲ್ಲಿ ಅವರು ತುಂಬಾ ತೊಂದರೆ ಆಗತ್ತೆ ಆ ಮಕ್ಕಳಿಗೆ ಅಲ್ವಾ? ಇಲ್ಲ ಕಣಣ್ಣ, ಈಗಿನ ಮತಗಟ್ಟೆಯಲ್ಲಿ ಎಂತೆಂತ ಸೌಲಭ್ಯಗಳು ಮಾಡಿದಾರೆ ಗೊತ್ತೇನೋ? ಹೌದೇನು? ಮಕ್ಕಳನ್ನ ಬಿಡಕ್ಕೆ ಜಾಗ ಕೂಡ, ಅದೇನೋ ಶಿಶು ವಿಹಾರ ಅಂತಾರಲ್ಲ, ಅದು ಕೂಡ ಮಾಡಿದ್ದಾರೆ. ಈ ಹಾಲುಣಿಸೋ ತಾಯಂದ್ರು ಇದ್ರೆ ಅವ್ರಿಗೂ ಪ್ರತ್ಯೇಕ ಜಾಗ ಕೂಡ ಇದೆ ಅಂತ. ಅಂದಾಗೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಣ್ಣ? ಏನಪ್ಪಾ? ನಮ್ಮ ಮತಗಟ್ಟೆಯನ್ನ ಮಹಿಳೆಯರೇ ನಡೆಸ್ತಾ ಇದ್ದಾರೆ. ವೆರಿ ಗುಡ್. ಹೌದೌದು, ಈ ಮಹಿಳಾ ಮತಗಟ್ಟೆಯಲ್ಲಿ ಎಲ್ರು ಮಹಿಳೆಯರೇ ಇರ್ತಾರೆ. ಅವರೇ ಮತಗಟ್ಟೆ ನಡೆಸ್ತಾ ಇದ್ರು. ಗಂಡಸರು, ಯುವಕರು ಅಲ್ಲಿ ಎಲ್ರು ಮತ ಚಲಾಯಿಸಬಹುದು. ಆ ಪ್ರದೇಶದ ಎಲ್ಲಾ ಮತದಾರರು ಯಾವ ಭೇದ ಭಾವ ಇಲ್ಲದೆ ಆ ಮತಗಟ್ಟೆಯಲ್ಲಿ ಮತ ಚಲಾಯಿಸಬಹುದು, ಗೊತ್ತಾ? ಅಕ್ಕ, ನಂಗಿವತ್ತು ರಜಾ ತಗೋ ಅಂತ ಹೇಳಿ ತುಂಬಾ ಖುಷಿ ಆಯ್ತು ನಂಗೆ. ಮತ ಹಾಕೋದ್ ಮುಖ್ಯ ಅಲ್ವೇನಮ್ಮ? ರಜಾ ತಗೋ, ಮತ ಹಾಕೋ. ಮತದಾನಕ್ಕೆ ಅಂತ ನಾನು ರಜಾ ಕೊಟ್ಟಿದ್ದೀನಿ, ಅದನ್ನ ಬೇರೆ ತರ ಉಪಯೋಗಿಸ್ಕೋಬಾರ್ದು. ಇಲ್ಲ ಕಣಕ್ಕ, ಖಂಡಿತ ಹೋಗಿ ಮತ ಹಾಕ್ಬಿಡ್ತೀನಿ. ಸರಿ, ಹಾಗೆ ಮಾಡು. ಹಲೋ ಅಂಕಲ್, ಆಂಟಿ. ಹಾಯ್ ಪ್ರೀತಿ. ಹಾಯ್ ರೋಹನ್, ನೀನು ಓಟ್ ಹಾಕಿ ಬಂದ್ಯಾ? ಹೌದಮ್ಮ, ನಾನು ಅಲ್ಲಿಂದಲೇ ಬರ್ತಾ ಇದ್ದೀನಿ. ಹೌದಾ ಪ್ರೀತಿ, ಅಲ್ಲಿ ವಿಕಲಚೇತನ ಮತದಾರರಿಗೆ ಯಾವುದೇ ಸಮಸ್ಯೆ ಆಗದಂತೆ ಸ್ವಯಂ ಸೇವಕರು ಕೂಡ ಲಭ್ಯ ಇದ್ದಾರೆ. ಅಷ್ಟೇ ಅಲ್ಲ, ವಿಕಲಚೇತನ ಮತದಾರರಿಗೆ ಇವಿಎಂ ಹಾಗೂ ಮಾಹಿತಿ ಪಟ್ಟಿಗಳಲ್ಲಿ ಬ್ರೈಲ್ ಲಿಪಿ ಮತ್ತು ಸಂಕೇತ ಭಾಷೆಯ ಚಿಹ್ನೆಗಳನ್ನು ಸಹ ಒದಗಿಸಲಾಗಿದೆ. ಯಾವುದೇ ರೀತಿಯ ಸಮಸ್ಯೆ ಎದುರಾದರೂ ಮತದಾರರಿಗೆ ಯಾವುದೇ ರೀತಿಯ ಅನಾನುಕೂಲತೆ, ತೊಂದರೆ ಉಂಟಾಗದಂತೆ ನೌಕರರು, ಸ್ವಯಂ ಸೇವಕರು, BLOಗಳು ಸಹಾಯಕ್ಕೆ ನಿಂತಿದ್ದಾರೆ. ಈಗ ಪ್ರತಿ ಮತಗಟ್ಟೆನಲ್ಲಿ ಕುಡಿಯುವ ನೀರು ಸೇರಿದಂತೆ ಕನಿಷ್ಠ ಸೌಲಭ್ಯಗಳು ಅಂತ ಅಂದ್ರೆ ಶೌಚಾಲಯ, ವಿದ್ಯುತ್ತು, ಹೆಲ್ಪ್ ಡೆಸ್ಕ್, ರ್ಯಾಂಪು, ಸ್ವಯಂ ಸೇವಕರು ಮತ್ತು ಮತದಾರರ ಅನುಕೂಲ ಕೇಂದ್ರ ಮುಂತಾದ ಎಲ್ಲ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗಿದೆ. ಹೌದು ಅಪ್ಪ, ಸಾಲು ನಿರ್ವಹಣೆ ಕೂಡ ಅದ್ಭುತವಾಗಿದೆ. ಪುರುಷ ಮತ್ತೆ ಮಹಿಳೆಯರಿಗೆ ಪ್ರತ್ಯೇಕ ಲೈನ್ಗಳಿದ್ದು, ಹಿರಿಯ ನಾಗರಿಕರು ಮತ್ತು ವಿಕಲಚೇತನರಿಗೆ ಪ್ರತ್ಯೇಕ ಸಾಲುಗಳು ಸಹ ಇವೆ. ಅಂದ್ರೆ ನೀನ್ ಹೇಳೋದು ರೋಹನ್, ವೈದ್ಯಕೀಯ ಸೌಲಭ್ಯಕ್ಕಾಗಿ ಏನಾದ್ರೂ ವ್ಯವಸ್ಥೆ ಆಗಿದೆ ಅಂತನಾ? ಹೌದು ಪಪ್ಪ, ನಮ್ಮ ಕಾಲೇಜಿನ ಮತದಾರರ ಜಾಗೃತಿ ಕ್ಲಬ್ನಲ್ಲಿ ಪ್ರತಿ ಮತಗಟ್ಟೆಯಲ್ಲಿ ಪ್ರಥಮ ಚಿಕಿತ್ಸಾ ಕಿಟ್ ಸಹ ಇರುತ್ತೆ, ಹಾಗೆ ವೈದ್ಯಕೀಯ ಕಿಟ್ ಸಹ ಇರುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ ಅಂಕಲ್, ವೈದ್ಯಕೀಯ ಸಂಬಂಧಿತ ಮತ್ತು ಸೌಲಭ್ಯಗಳಿಗಾಗಿ ಮೊಬೈಲ್ ಪೆಟ್ರೋಲ್ ಯೂನಿಟ್ ಅದು ಗಂಟೆಗೊಮ್ಮೆ ಮತದಾನ ಕೇಂದ್ರಗಳನ್ನ ಸುತ್ತಾ ಇರುತ್ತೆ. ನಡಿ ರೋಹನ್, ಮತದಾರನ ಬಗ್ಗೆ ಇಷ್ಟು ಕಾಳಜಿ ವಹಿಸಿರುವಾಗ ಮತದಾನ ಮಾಡದೇ ಇರೋದು ನಾಚಿಕೆಗೇಡಿನ ಸಂಗತಿ. ಯುವಕರಾದ ನೀವೆಲ್ಲ ಮತದಾನದ ಬಗ್ಗೆ ಇಷ್ಟು ಹೆಚ್ಚಿನ ಅರಿವು ಇಟ್ಕೊಂಡಿರೋದು ನಂಗನ್ಕ ತುಂಬಾ ಖುಷಿ ತಂದಿದೆ. ಬನ್ನಿ ಎಲ್ಲ ಒಟ್ಟಿಗೆ ಹೋಗಿ ಮತದಾನ ಮಾಡಿಬಿಟ್ಟು ಬರೋಣ. ಮತಗಟ್ಟೆಯ ಅನುಕೂಲಗಳನ್ನ ಸಹ ನೋಡಿ ಆನಂದಿಸೋಣ. ನಾವೆಲ್ಲರೂ ದೇಶದ ಹೆಮ್ಮೆಯ ಈ ಚುನಾವಣೆಯ ಹಬ್ಬವನ್ನ ಜೊತೆಯಾಗಿ ಆಚರಿಸೋಣ.
ಖಂಡಿತ ಆಚರಿಸೋಣ. ನಡೀರಿ ನಡೀರಿ. ನಾನು ಹೋಗಿ ಮತ ಚಲಾಯಿಸ್ಬಿಟ್ಟು ಬರ್ತೀನಿ. ಓಟು ಹಾಕೋಣ, ನಮ್ಮ ಹಕ್ಕನ್ನು ನಾವು ಚಲಾಯಿಸೋಣ. ಸ್ನೇಹಿತರೆ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್ ಅವರು ಮತದಾನವನ್ನ ಸುಲಭಗೊಳಿಸುವುದಕ್ಕೆ ಚುನಾವಣಾ ಆಯೋಗ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ವಿಷಯಗಳನ್ನ ನೇರವಾಗಿ ನಿಮಗೆ ತಿಳಿಸ್ತಾ ಇದ್ದಾರೆ. हर पोलिंग स्टेशन पर एक एश्योर्ड मिनिमम फैसिलिटीज बनाने का बीड़ा उठाया है कमीशन ने. रैंप्स, इलेक्ट्रिसिटी, ड्रिंकिंग वाटर, शेड्स, टॉयलेट्स फॉर बॉयज एंड गर्ल्स. अब हमने एक नया प्रयास शुरू किया है कि इन स्कूलों में जो भी ये रैंप्स और जो भी सुविधा हम बनाते हैं उसको टेम्परेरी की जगह परमानेंट बनाएं, ताकि कमीशन की तरफ से उन स्कूलों में एक गिफ्ट भी और बच्चियों को टॉयलेट, इलेक्ट्रिसिटी सब मिले. ಚುನಾವಣೆಯ ಹಬ್ಬ ನಮ್ಮ ದೇಶದ ಹೆಮ್ಮೆ. ದೇಶದ ಈ ಮಹಾನ್ ಹಬ್ಬವನ್ನ ಒಟ್ಟಿಗೆ ಆಚರಿಸ್ತೇವೆ ಅಂತ ಹೇಳಿ ನಾವು ಯೋಚಿಸೇ ಇರಲಿಲ್ಲ ಅಲ್ವಾ? ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಈಗ ನಾನು ಕೇಳೋ ಒಗಟುಗಳಿಗೆ ನೀವು ಉತ್ತರಿಸ್ತೀರಾ? ಖಂಡಿತವಾಗಿ. ಕೇಳಿ. ಮೊದಲ ಒಗಟು, ನಾನು ಪ್ರತಿ ವರ್ಷ ಬರೋದಿಲ್ಲ, 5 ವರ್ಷಕ್ಕೊಮ್ಮೆ ಬರ್ತೇನೆ. ಈಗ್ಲೂ ಇದನ್ನ ದೇಶದ ಮಹಾನ್ ಹಬ್ಬ ಅಂತ ಕರೀತಾರೆ. ನೀವೇ ಊಹಿಸಿ ಇದ್ರ ಉತ್ತರ ಏನು ಅಂತ. ಗೊತ್ತಾಯ್ತು ನನಗೆ. ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಅಲ್ವಾ? ಕರೆಕ್ಟ್. ಈಗ ಎರಡನೇ ಒಗಟು, ನಾನು ಜನರ ಹೆಮ್ಮೆಯ ಬೊಟ್ಟು, ಆದ್ರೆ ಹಣೆಯ ಮೇಲೆ ಇರುವ ಬೊಟ್ಟು ಅಲ್ಲ. ನಾನು ಹೆಮ್ಮೆಯನ್ನ ಹೆಚ್ಚಿಸ್ತೇನೆ. ನಿಮ್ಗೆ ಅರ್ಥ ಆಯ್ತಾ ನಾನು ಯಾರು ಅಂತ? ಇದು ಬೆರಳಿಗೆ ಹಾಕುವಂತ ಶಾಯಿ ಗುರುತು ಅಂತ ಹೇಳಿ ನನಗನ್ಸುತ್ತೆ. ಕರೆಕ್ಟ್, ನೀವು ಹೇಳಿದ್ ಸರಿ. ಹಾಗಾದ್ರೆ ಇವಾಗ ಮೂರನೇ ಒಗಟು ಕೇಳಿಸ್ಕೊಳ್ಳಿ. ಯಾರೂ ಕೊಡುವಲ್ಲಿ ಹಿಂದೆ ಬಿದ್ದಿಲ್ಲ, ಆದ್ರೆ ಭವಿಷ್ಯವನ್ನು ಸುಧಾರಿಸಿದ್ದಾರೆ. ಈ ವಿಷಯ ಮುಖದಲ್ಲಿ ಮಂದಹಾಸ ತರಿಸುವ ವಿಷಯ. ಈಗ ಹೇಳಿ ಅದರ ರಹಸ್ಯವನ್ನ ಬಹಿರಂಗಪಡಿಸಿ. ಇದಕ್ಕೆ ಉತ್ತರ ನಮ್ಮ ಮತ, ನಾವು ಚಲಾಯಿಸುವ ಮತ. ವಾವ್, ಸೂಪರ್. ನಿಮ್ಮೆಲ್ಲ ಉತ್ತರಗಳು ಸರಿಯಾಗಿದ್ವು. ಸ್ನೇಹಿತರೆ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಖ್ಯಾತ ಮನೋವೈದ್ಯರು ಡಾಕ್ಟರ್ CR ಚಂದ್ರಶೇಖರ್ ಅವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಎಲ್ಲ ಯುವಜನರಲ್ಲಿ ಮನವಿ, ದಯಮಾಡಿ ನಿಮ್ಮ ಮತವನ್ನ ಹಾಕಿ. ನಿಮ್ಮ ಒಂದೊಂದು ಮತವೂ ಅಮೂಲ್ಯವಾದಂತದ್ದು. ಯಾಕೆಂದ್ರೆ ಬಹುಮತದಿಂದ ಒಂದು ಸರ್ಕಾರ ಬರ್ತದೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಮತದಾನ ಮಾಡ್ತಕ್ಕಂಥದ್ದು ಅತ್ಯಗತ್ಯ. ಇದು ನಮ್ಮ ಧರ್ಮ, ಇದು ನಮ್ಮ ಕರ್ತವ್ಯ. ನಾನು 75 ವರ್ಷ ಈಗ ಎಲ್ಲಾ ಚುನಾವಣೆಗಳಲ್ಲೂ ಮತ ಹಾಕಿದ್ದೇನೆ. ಯಾರಿಗೆ ಮತ ಹಾಕುವುದು ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ದಯಮಾಡಿ ಮತಗಟ್ಟೆಗೆ ಹೋಗಿ ಮತವನ್ನ ಕಡ್ಡಾಯವಾಗಿ ನೀಡಬೇಕೆಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ಸ್ನೇಹಿತರೆ, ಈಗ ಇವತ್ತಿನ ಪ್ರಶ್ನೆಯನ್ನು ಕೇಳುವ ಸಮಯ. ಪ್ರಶ್ನೆಯನ್ನ ಅತ್ಯಂತ ಎಚ್ಚರಿಕೆಯಿಂದ ಕೇಳಿ ಮತ್ತು ನಿಮ್ಮ ಉತ್ತರವನ್ನ ನಿಮ್ಮ ಪೂರ್ಣವಾದ ಹೆಸರು ಮತ್ತು ವಿಳಾಸದೊಂದಿಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999031950 ಈ ಸಂಖ್ಯೆಗೆ ಕಳುಹಿಸಿ. ಹಾಗಾದ್ರೆ ಇವತ್ತಿನ ಪ್ರಶ್ನೆ, ಮತಗಟ್ಟೆಯಲ್ಲಿ ಒದಗಿಸಲಾಗುವ ಮೂಲಭೂತ ಸೌಕರ್ಯಗಳಲ್ಲಿ ಈ ಯಾವುವು ಸೇರಲಾಗಿದೆ? ಆಪ್ಷನ್ ಎ ಕುಡಿಯುವ ನೀರು ಮತ್ತು ಶೌಚಾಲಯ, ಆಪ್ಷನ್ ಬಿ ಹೆಲ್ಪ್ ಡೆಸ್ಕ್ ಮತ್ತು ಸ್ವಯಂ ಸೇವಕ, ಆಪ್ಷನ್ ಸಿ ಗಾಲಿ ಕುರ್ಚಿ, ರ್ಯಾಂಪ್ ಮತ್ತು ಶಿಶುವಿಹಾರ, ಆಪ್ಷನ್ ಡಿ ABC ಈ ಎಲ್ಲ 3ರ ಸೌಲಭ್ಯಗಳು. ಈಗ ನಮ್ಮ ಸ್ನೇಹಿತರು ಕುತೂಹಲದಿಂದ ಕಾಯುತ್ತಿರುವ ಸಮಯ, ಅಂದ್ರೆ ಹಿಂದಿನ ಸಂಚಿಕೆಯ ಸರಿಯಾದ ಉತ್ತರ ಮತ್ತು ವಿಜೇತರ ಹೆಸರನ್ನು ಹೇಳುವ ಸಮಯ. ಕಳೆದ ಸಂಚಿಕೆಯ ಸರಿಯಾದ ಉತ್ತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ವಿಜೇತರ ಹೆಸರು ಬಿಹಾರದ ರಾಹುಲ್ ಠಾಕೂರ್. ನಿಮಗೆ ಅಭಿನಂದನೆಗಳು. ಅಭಿನಂದನೆಗಳು ಸ್ನೇಹಿತರೆ. ಕೇಳಿದರೆ, ಇಂದು ನೀವು ಮತದಾತ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಸುಲಭವಾಗಿ ಮತದಾನವನ್ನು ಮಾಡುವ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡಿದ್ದೀರಿ. ಹೌದು, ನಾವು ನಮ್ಮ ಮತದಾನದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಯಾವಾಗಲೂ ಮತ ಚಲಾಯಿಸಲು ಹೋಗಬೇಕು ಎಂದು ಪ್ರತ್ಯೇಕವಾಗಿ ಇಲ್ಲಿ ಯಾರಿಗೂ ಹೇಳಬೇಕಾಗಿಲ್ಲ. ಜಾಗರೂಕ ಮತದಾರನೆಂಬುದಕ್ಕೆ ಮತದಾನವೇ ಸಾಕ್ಷಿ. ಇದನ್ನ ಅರ್ಥ ಮಾಡ್ಕೊಳ್ತಾ ಕೇಳಿದರೆ, ಇದರೊಂದಿಗೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಮಗೆ ಅನುಮತಿಯನ್ನು ಕೊಡಿ. ಮತ್ತೆ ನಾವು ಇದೇ ದಿನ ಇದೇ ಸಮಯದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ
CA ಶ್ಯಾಮಪ್ರಸಾದ್, ನಿರ್ಮಾಣ MS ಅನುಪಮ ಹಾಗೂ ಆಶಾ. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು. मतदाता जंक्शन, #मतदाता जंक्शन.